ಈ ಸಮಾಜದಲ್ಲಿ ಸಾಕಷ್ಟು ಜನರಿಗೆ ಕಷ್ಟಪಟ್ಟು ಎಕ್ಸಾಮ್ ಬರಿದನೆ ಕೆಲಸ ಗಿಟ್ಟಿಸ್ಕೊಳ್ಳುವಂತಹ ಒಂದು ಕುತೂಹಲ ಇರ್ತದೆ. ಅದಕ್ಕೆ ಏನು ಬೇಕು? ಮಾರ್ಕ್ಸ್ ಕಾರ್ಡ್ ಬೇಕು. ಅಂಥದ್ದೇ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡುವಂತಹ ಒಂದು ಜಾಲ ಈಗ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ. ನಕಲಿ ಮಾರ್ಕ್ಸ್ ಕಾರ್ಡ್, ಓಯಾ ರೂಮಿಗೆ ತೆರಳಲಿಕ್ಕೆ ಆಧಾರ್, ಉದ್ಯೋಗಕ್ಕೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಇವರು. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯದ ಮಾರ್ಕ್ಸ್ ಕಾರ್ಡ್ ಕೂಡ ಮಾರಾಟ ಮಾಡುವಂತಹ ಜಾಲ ಪತ್ತೆಯಾಗಿದೆ. ಹೆಬ್ಬಗೋಡಿ ಠಾಣಾ ಪೊಲೀಸ್ನವರು ಇಬ್ಬರು ಆರೋಪಿಗಳನ್ನು ಈಗ ಬಂಧಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಶವಂತ್ ಮತ್ತೆ ರಘುವೀರ್ ಎಂಬ ದುರುಳರನ್ನ ಈಗ ಸೆರೆ ಹಿಡಿದಿದ್ದಾರೆ. ಇವ್ರನ್ನ ದುರುಳರಂದ್ರೆ ಇನ್ನೇನು ಹೇಳಬೇಕಾಗುತ್ತೆ. ಹೆಬ್ಬಗೋಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಹೆಬ್ಬಗೋಡಿಯಲ್ಲಿ ಗುರುದತ್ತ ಸೈಬರ್ ಸೆಂಟರ್ ನಡೆಸ್ತಿದ್ದಂತಹ ಮಾಹಿತಿ ಇದು. SSLC ಮಾರ್ಕ್ಸ್ ಕಾರ್ಡ್ಗೆ 5,000ದಿಂದ 30,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಆಧಾರ್ ಕಾರ್ಡ್ಗೆ 2 ರೂಪಾಯಿಂದ 2ರಿಂದ 10,000ಕ್ಕೆ ಮಾರಾಟ ಮಾಡ್ತಾ ಇದ್ರು. ಹೆಬ್ಬಗೋಡಿ ಠಾಣಾ ಪೊಲೀಸ್ನವರಿಂದ ಈಗ ಪ್ರಕರಣ ದಾಖಲಾಗಿದೆ. ತನಿಖೆ ಈಗ ಶುರು ಮಾಡ್ಕೊಂಡಿದ್ದಾರೆ. ಓಯಾ ರೂಮಿಗೆ ತೆರಳಲಿಕ್ಕೆ ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ, ಇನ್ನು ಉದ್ಯೋಗಕ್ಕೆ ಮಾರ್ಕ್ಸ್ ಕಾರ್ಡನ್ನು ಕೂಡ ಮಾಡಿಕೊಡ್ತಾರೆ. ನೋಡಿ, ಇವರು ರಘುವೀರ್ ಮತ್ತು ಯಶವಂತ್ ಅಂತ ಇವರು ಇದೇ ಕೆಲಸ ಮಾಡಿಕೊಂಡು ಇಡೀ ವ್ಯವಸ್ಥೆಗೆ ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ, ಇಡೀ ವ್ಯವಸ್ಥೆನೇ ಬುಡಮೇಲು ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಆಧಾರ್ ಕಾರ್ಡ್ಗಳನ್ನ ರೆಡಿ ಮಾಡಿಟ್ಕೊಂಡಿರ್ತಾರೆ. ಫೇಕ್ ಆಧಾರ್ ಕಾರ್ಡು, ಫೇಕ್ ಮಾರ್ಕ್ಸ್ ಕಾರ್ಡ್ ಇದನ್ನು ಕೊಡ್ತಾರೆ. ನೋಡಿ, ಈ ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡು ನೀವು ಉದ್ಯೋಗಕ್ಕೆ ಹೋಗ್ಬೋದು, ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬೋದು ಅಂತ ಆಮಿಷ ಕೂಡ ಒಡ್ಡಿರ್ತಾರೆ. ಕೆಲವು ಸೋಂಬೇರಿಗಳು ಇರ್ತಾರೆ, ಕಷ್ಟಪಟ್ಟು ಓದೋಕ್ಕೆ ಅವ್ರಿಗೆ ಮನಸ್ಸಿರಲ್ಲ. ಈ ಥರ ಒಂದಿಷ್ಟು ಅಡ್ಡದಾರಿಯಲ್ಲೇ ಹಿಡಿದು ಮಾರ್ಕ್ಸ್ ಕಾರ್ಡನ್ನು ತಗೊಂಡು ಇವರು ಉದ್ಯೋಗಕ್ಕೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ಗೆ ಏನೂ ಓದಿರಲ್ಲ, ಬಿ ಫಾರ್ಮದ ಬಗ್ಗೆ ಗೊತ್ತಿರಲ್ಲ, ಡಾಕ್ಟ್ರು ಸರ್ಟಿಫಿಕೇಟ್ ಇಟ್ಕೊಂಡು ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತಾನೆ ಅಂದ್ಕೊಳ್ಳಿ. ಅವ್ನು ಇಂಜೆಕ್ಷನ್ ಕೊಟ್ಟರೆ ಏನಾಗಬೇಡ, ಜ್ವರ ಬಂದವರಿಗೆ ಜ್ವರದ ಇಂಜೆಕ್ಷನ್ ಕೊಡೋದು ಬಿಟ್ಕೊಂಡು ಇನ್ನೇನೋ ಕೊಟ್ಟು ಇನ್ನೇನೋ ದೊಡ್ಡ ಅನಾಹುತ ಆಗ್ತದೆ. ನೋಡಿ, ಇಂಥವ್ರನ್ನ ಹೆಡೆಮರಿ ಕಟ್ಟಬೇಕು. ಮತ್ತೆ ಈ ಥರ ಆಧಾರ್ ಕಾರ್ಡ್. ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಸೈಬರ್ ಕ್ಯಾಫೆ, ಅಂದರೆ ಅಲ್ಲಿ ಜೆರಾಕ್ಸ್ ಮಷೀನ್ಸ್ ಮತ್ತೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಏನೋ ನಾವು ಪ್ರಿಂಟ್ಸ್ ತಗೊಳ್ತೀವಿ, ಅದರದ್ದು ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲಿ ಇದು ಬಹಳ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಯಾಕೆಂದ್ರೆ ಇದರಲ್ಲಿ ಸುಮಾರು ಆಧಾರ್ ಕಾರ್ಡ್ಸ್ ಮತ್ತೆ ಮಾರ್ಕ್ ಶೀಟ್ಸ್, ಅದು ನಮ್ಮ ಸ್ಟೇಟ್ದು, ಕರ್ನಾಟಕದ್ದು ಮತ್ತೆ ಬೇರೆ ರಾಜ್ಯದ್ದು ಕೂಡ ಕೆಲವು ಮಾರ್ಕ್ ಶೀಟ್ಸ್ ಒರಿಜಿನಲ್ ಇದೆ, ಆದರೆ ಅದರಲ್ಲಿ ಫೋಟೋ ಚೇಂಜ್ ಆಗ್ತಾ ಇದೆ. ಸೊ ದಟ್ ದೇ ಆರ್ ಡೂಪ್ಲಿಕೇಟಿಂಗ್ ಇಟ್. ಬೇರೆ ಬೇರೆ ಕೆಲಸಕ್ಕೋಸ್ಕರ ಮಾಡಿರಬಹುದು ಅಂತ ಈ ಸದ್ಯಕ್ಕೆ ಲಿಮಿಟೆಡ್ ನಂಬರ್ ಅಲ್ಲಿ ನಮಗೆ ಆಧಾರ್ ಕಾರ್ಡ್ ಮತ್ತೆ ಮಾರ್ಕ್ ಶೀಟ್ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಸಾಕಷ್ಟು ಈ ಸೈಬರ್ ಕ್ರೈಮ್ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಮತ್ತೆ ಮಾರ್ಕ್ಸ್ ಕಾರ್ಡ್ಗಳು, ಆಧಾರ್ ಕಾರ್ಡ್ಗಳನ್ನ ಈಗ ನಕಲಿ ಮಾಡಿಕೊಡ್ತಾರೆ. ಇಂಥದ್ದೊಂದು ಜಾಲವನ್ನ ಹೆಬ್ಬಗೋಡಿ ಪೊಲೀಸ್ನವರಿಗೆ ಹಿಡಿದಿದ್ದಾರೆ. ಎಲ್ಲಿಯವರು ಈ ದುರುಳರು ಅಂತ ವೆಂಕಟೇಶ್? ಸಚಿನ್, ಯಶವಂತ್ ಮತ್ತು ರಘುವೀರ್ ಅನ್ನಂತಹ ಇಬ್ರು ಕೂಡ ಒಂದು ಗುರುದತ್ ಸೈಬರ್ ಸೆಂಟರ್ ಅನ್ನು ನಡೆಸ್ತಾ ಇರ್ತಾರೆ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಇಲ್ಲಿಗೆ ಸಾಕಷ್ಟು ಜನ ಕೂಡ ಬರ್ತಾ ಇರ್ತಾರೆ. ಅದನ್ನ ಎನ್ಕೇಶ್ ಮಾಡ್ಕೊಂಡಂತ ಅವರು ಕೂಡ ಈ ನಕಲಿ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಗಳನ್ನ ಮಾಡ್ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಿರ್ತಾರೆ. ಈ ಮಾರ್ಕ್ಸ್ ಕಾರ್ಡ್ ಗಳ ಉದ್ದೇಶ ಏನಂತ ಹೇಳಿದ್ರೆ, ಕೆಲವೊಂದಷ್ಟು ಜನ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ಅವರಿಗೆ ಓದು ಬರಹ ಕೂಡ ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಮಾರ್ಕ್ಸ್ ಕಾರ್ಡ್ ನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವ್ರ ಹತ್ರ ಒಂದು 10-15 ರೂಪಾಯಿ ಹಣವನ್ನ ತೆಗೆದುಕೊಂಡು ಹೆಚ್ಚಿನ ಒಂದು ಹಣಕ್ಕಾಗೋಸ್ಕರವಾಗಿ ಒಂದು ಮಾರಾಟವನ್ನ ಮಾಡ್ತಾ ಇರ್ತಾರೆ. ಅದನ್ನ ಕೊಟ್ಟು ಅವರು ಕೆಲಸವನ್ನ ಗಿಟ್ಟಿಸ್ಕೊಳ್ತಾ ಇದ್ರು. ಮತ್ತೆ ಈ ಆಧಾರ್ ಕಾರ್ಡ್ ಗಳನ್ನ ಕೂಡ ಬೇರೆ ರಾಜ್ಯಗಳಿಂದ ಬಂದಂತವರಿಗೆ ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಗಳ ಅವಶ್ಯಕತೆ ಇರುತ್ತೆ. ಒಂದು ಸ್ಥಳೀಯವಾಗಿ ಅವರು ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ. ಅದನ್ನ ಎನ್ಕೇಶ್ ಮಾಡ್ಕೊಂಡು ಇವರು ಈ ಆಧಾರ್ ಕಾರ್ಡ್ ಗಳನ್ನ 2ರಿಂದ 3,000 ರೂಪಾಯಿಗೆ ಮಾರಾಟವನ್ನು ಮಾಡ್ತಾ ಇರ್ತಾರೆ. ಕೆಲವೊಂದು ಮಾರ್ಕ್ಸ್ ಕಾರ್ಡ್ ಗಳಲ್ಲಿ ಒಂದೇ ಹೆಸರು ಬೇರೆ ಇರುತ್ತೆ, ಆದ್ರೆ ನಂಬರ್ ಕೂಡ ಒಂದೇ ಇರುತ್ತೆ, ವಿಳಾಸ ಕೂಡ ಒಂದೇ ಇರುತ್ತೆ. ಅದು ಕಲರ್ ಜೆರಾಕ್ಸ್ ಅನ್ನ ಮಾಡಿ ಕೊಡ್ತಾ ಇರುವಂತದ್ದು ಕೂಡ ಪತ್ತೆ ಹಚ್ತಾರೆ ಪೊಲೀಸರಿಗೆ. ಸೊ ಇದನ್ನ ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ ಇಬ್ರು ಕೂಡ ಏನು ಮಾರ್ಕ್ಸ್ ಕಾರ್ಡ್ ಗಳನ್ನ ನಕಲಿ ಮಾಡಿ ಮಾರಾಟ ಮಾಡ್ತಾ ಇದ್ದಿದ್ದು ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಈ ಹಿಂದೆ ಯಾರಾದ್ರೂ ಇದಾರಾ, ಕೇವಲ ಇವರಿಬ್ಬರೇ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಸದ್ಯ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಂಪನಿಗಳಿಗೆ ಕೊಟ್ಟು ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋದರ ಹಿನ್ನೆಲೆಯನ್ನು ಕೂಡ ಈಗ ಪೊಲೀಸರು ಕೆದಕುವಂತ ಕೆಲಸಕ್ಕೆ ಮುಂದಾಗಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.